ಇವತ್ತಿನ ದಿವಸ ಹಲಸಿನ ಹಣ್ಣಿನಿಂದ ಒಂದು ಒಳ್ಳೆಯ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. 1 ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀನಿ. 3 ಬೌಲ್ ನೀರು ಹಾಕ್ಕೋಬೇಕು. ಇದು ಹೇಗೆ ಅಂತ ಅಂದರೆ 1 1 2 3 ಒಂದು ಅರ್ಧ ಬಟ್ಲು ಬೆಣ್ಣೆ ಕಾಯಿಸಿ ತುಪ್ಪ ಹಾಕ್ಕೊಂಡೆ. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಈ ಥರ ನೋಡ್ಕೋತೀವಿ. ಕಾದಿದೆ. ದ್ರಾಕ್ಷಿನೂ ಇಲ್ಲೇ ಹಾಕ್ಬಿಡ್ತೀನಿ. ಇದರಲ್ಲೊಂದು ಟ್ರಿಕ್ಸ್ ಇದೆ. ದ್ರಾಕ್ಷಿ ಇಲ್ಲಿ ಹಾಕ್ತೀವಲ್ಲ, ಇದರಲ್ಲೊಂದು ಟ್ರಿಕ್ಸ್ ಇದೆ. ಇದನ್ನು ಇಲ್ಲಿಗೆ ಮಿಕ್ಸ್ ಮಾಡಬೇಕು. ಜುಟ್ಟು ಹಾಗೆ ಮೇಲೆ ನಿಂತ್ಕೊಳ್ಳುತ್ತೆ. ಹಲಸಿನ ಹಣ್ಣಿನ ವಾಸನೆ, ಏಲಕ್ಕಿ ವಾಸನೆ, ಕೇಸರಿ ಬಾತು ಸಖತ್ತಾಗಿ ಬಂದಿದೆ. ನೀವು ಮಾಡಿ ಮನೇಲಿ. ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಧರ್ ಮೂರ್ತಿ, ಶ್ರೀ ಕೇಟ್ರರ್ಸ್ ಮೈಸೂರು. ಈ ಶ್ರೀ ಕೇಟ್ರರ್ಸ್ ಕಳೆದ 25 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬಂದಿದೆ. ಎಲ್ಲ ನನ್ನ ಗ್ರಾಹಕ ದೇವರುಗಳ ಪ್ರೀತಿಗೆ ಪಾತ್ರವಾಗಿದೆ. ನಿಮ್ಮ ಮನೆಯಲ್ಲಿನ ಎಲ್ಲ ಶುಭ ಸಮಾರಂಭಗಳು, ಮದುವೆ, ಗೃಹ ಪ್ರವೇಶ, ನಾಮಕರಣ, ಮುಂಜಿ ಇತ್ಯಾದಿ ಫಂಕ್ಷನ್ಗಳು, ಎಷ್ಟು ದೊಡ್ಡ ಕಾರ್ಯಕ್ರಮ ಆದರೂ ಪರವಾಗಿಲ್ಲ, ಎಷ್ಟು ಸಾವಿರ ಜನಗಳದಾದರೂ ಪರವಾಗಿಲ್ಲ, ಅದನ್ನು ಅಚ್ಚುಕಟ್ಟಾಗಿ ಎಲ್ಲೂ ಚ್ಯುತಿ ಬಾರದಂತೆ ನಡೆಸ್ಕೊಳ್ತೀವಿ. ನಿಮ್ಮ ಯಾವುದೇ ಅವಶ್ಯಕತೆಗಳಿಗೆ ನನ್ನ ನಂಬರ್ಗೆ ಸಂಪರ್ಕಿಸಿ. ನೀವಿರುವಲ್ಲಿಗೆ ಬಂದು ನಾವು ಆರ್ಡ್ರನ್ನ ತೊಗೋತೀವಿ ಅಂತ ಹೇಳ್ತೀನಿ. ನಮಸ್ಕಾರ. ಎಂದಿನಂತೆ ನಿಮ್ಮ ಮುಂದೆ ಮತ್ತೊಂದು ಖಾದ್ಯವನ್ನು ತಂದು ರುಚಿಯಾಗಿ ಮಾಡಿ ತೋರಿಸಿ ನೀವು ಮಾಡಿಕೊಳ್ಳಿ ಅಂತ ಅನ್ನೋ ಸದುದ್ದೇಶದಿಂದ ಇವತ್ತಿನ ದಿವಸ ಒಂದು ಕೇಸರಿ ಬಾತ್ ಮಾಡೋದಕ್ಕೆ ಹೊರಟಿದ್ದೀವಿ. ಏನದು? ಹಲಸಿನ ಹಣ್ಣಿನ ಕೇಸರಿ ಬಾತ್. ಹಲಸಿನ ಹಣ್ಣು ಭಾಳ ಸೀಸ್ನಲ್ ಫ್ರೂಟು. ವರ್ಷದಲ್ಲಿ ಒಂದು ಬಾರಿ ಬರ್ತದೆ, ಒಂದು 3 ತಿಂಗಳು ಇರುತ್ತೆ. ಈ ಸೀಸನಲ್ ಫ್ರೂಟ್ನ ಬಳಸ್ಕೊಂಡು ಹಲಸಿನ ಹಣ್ಣಿನಿಂದ ಒಂದು ಒಳ್ಳೆಯ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಶುರು ಮಾಡೋಣ ಬನ್ನಿ. ಹಲಸಿನ ಹಣ್ಣಿನ ಕೇಸರಿ ಬಾತ್. ಮೊದಲಿಗೆ ಒಂದು ಕೈಪಾತ್ರೆ ತೊಗೊಂಡಿದ್ದೀನಿ, ಪ್ಯಾನು. ಈ ಪ್ಯಾನ್ಗೆ ನೋಡಿ 1 ಬೌಲ್ ಚಿರೋಟಿ ರವೆ ತೊಗೊಂಡಿದ್ದೀನಿ. 1 ಬೌಲ್ ಚಿರೋಟಿ ರವೆಗೆ ನಾವು ಅದೇ ಅಳತೆಯ ಮತ್ತೊಂದು ಬೌಲಿಂದ 3 ಬೌಲ್ ನೀರು ಹಾಕ್ಕೋಬೇಕು. ನೋಡಿ 1 2 3 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಇದೇ ನೀರಿಗೆ 1 ಬೌಲ್ ರವೆಗೆ 2 ಬೌಲ್ ಸಕ್ಕರೆ, ಈ 3 ಪಟ್ಟು ನೀರು ಹಾಕ್ಕೊಂಡಿದ್ವಲ್ಲ ಅದಕ್ಕೇ ಈ ಸಕ್ಕರೆಯನ್ನು ಹಾಕ್ಬಿಡೋಣ. 2 ಬೌಲ್ ಸಕ್ಕರೆ. ಇದು ಹೇಗೆ ಅಂತ ಅಂದರೆ 1 1 2 3 ಆ ಥರ. 1 1 2 3. ಒಂದೇನೋ ಒಂದು ರವೆ ತೊಗೊಂಡ್ವಿ, ಅದಕ್ಕೆ ಮತ್ತೊಂದು ತುಪ್ಪ ಮತ್ತು ಆಯಿಲ್ಲು ಎರಡೂ ಸೇರಿ, ಮತ್ತೊಂದು 2 ಸಕ್ಕರೆ, 3 ನೀರು. 1 1 2 3. ಇದನ್ನು ನೆನ್ಪಿಟ್ಕೊಂಬಿಡಿ. ನಿಮಗೆ ಕೇಸರಿ ಬಾತು ಯಾವಾಗ ಮಾಡಿದ್ರೂ ಅದು ವ್ಯತ್ಯಾಸ ಆಗಲ್ಲ. ಮತ್ತು ನೀರು ಥರ ಆಗೋದಾಗಲಿ, ಗಂಜಿ ಥರ ಆಗಲಿ, ಪಿಚ ಅಂತ ಅಂಟ್ಕೊಳ್ಳೋವಂಥದ್ದಾಗಲಿ, ಇದೆಲ್ಲ ಯಾವುದೂ ಆಗಲ್ಲ. 1 1 2 3 ಈ ಸೂತ್ರ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಏನು ಮಾಡಬೇಕು? ನಾವು ರವೆ ಹುರ್ಕೋಬೇಕು. ರವೆ ಹುರ್ಕೊಳ್ಳೋದಕ್ಕೆ ಒಂದು ಅರ್ಧ ಬಟ್ಲು ಬೆಣ್ಣೆ ಕಾಯಿಸಿ ತುಪ್ಪ ಹಾಕ್ಕೊಂಡೆ, ಅರ್ಧ ಬಟ್ಲು. ಇನ್ನೊಂದು ಅರ್ಧ ಬಟ್ಲಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಬಟ್ಲಷ್ಟು ರಿಫೈಂಡ್ ಆಯಿಲ್ ಹಾಕ್ಕೊಂಡು. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ನೀವು ಕೇಸರಿ ಬಾತ್ ಮಾಡುವಾಗ ಮನೇಲಿ ಮುದ್ದೆ ಆಗೋಗುತ್ತೆ, ಆಯಿತಾ? ಅಂಟಂಟು ಬಂದುಬಿಡುತ್ತೆ, ತುಪ್ಪ ಸಾಕಾಗಲ್ಲ. ಮತ್ತೆ ಮೇಲೆ ತುಪ್ಪ ಹಾಕ್ತೀರಾ. ಮೇಲೆ ತುಪ್ಪ ಹಾಕಿದ್ರೆ ಅದು ಸರಿ ಹೊಂದ್ಕೊಳ್ಳಲ್ಲ, ಜಿನುಗತ್ತೆ. ಆದರೂ ಅಂಟ್ತಾ ಇರುತ್ತೆ, ಬಾಯಿಗೆ ಹಾಕ್ಕೊಂಡ್ರೆ ಮೆತ್ಕೊಳ್ಳುತ್ತೆ. ಇದೆಲ್ಲ ಆಗಬಾರ್ದು ಅಂತ ಅಂದರೆ ನಮ್ಮ ಈ ಸೂತ್ರವನ್ನು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಏನು ಹೇಳಿ? 1 1 2 3 ಈ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ. ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಚೆನ್ನಾಗೇ ಬಿಸಿ ಹಾಕಬೇಕು. ಬಿಸಿ ಹಾಕಾಗಬೇಕು. ತುಪ್ಪ ಹಸಿ ಬೇಕಾದರೂ ತಿನ್ಬೋದು, ಎಣ್ಣೆ ಹಸಿ ತಿನ್ನೋಕ್ಕಾಗಲ್ಲ ನೋಡಿ. ಹಾಗಾಗಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು. ಜೊತೆಗೆ
ತುಪ್ಪದಲ್ಲೇನಾದರೂ ಸ್ವಲ್ಪ ನೀರಿನಂಶ ಅಂಥದ್ದೇನಾದರೂ ಇತ್ತು ಅಂತ ಅಂದರೆ ಅದು ಕೂಡ ಹೋಗುತ್ತೆ, ಘಮ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಈ ಥರ ನೋಡ್ಕೋತೀವಿ. ಕಾದಿದೆ. ಆ ಕಾದಿರೋ ಎಣ್ಣೆ ತುಪ್ಪಕ್ಕೆ ಈ 1 ಬೌಲ್ ಚಿರೋಟಿ ರವೆಯನ್ನು ಹಾಕಿದ್ದೀನಿ. ಇದು ಹೀಗೆ ಹುರ್ಕೋಬೇಕು. ಉರಿ ತುಂಬ ಕಮ್ಮಿ ಇಟ್ಕೋಬೇಕು. ಬೇಗ ರವೆ ಹುರಿದೋಗ್ಬಿಡ್ತು ಅಂತಂದರೆ ಅದರಲ್ಲಿ ಹಸ್ಕಿರುತ್ತೆ, ಮೇಲ್ಗಡೆ ಆಗೋಗಿರುತ್ತೆ, ಒಳಗಡೆ ಆಗೋಗಿರಲ್ಲ. ಆ ಥರ ಈ ಥರ ಹುರ್ಕೋತಾ ಇರಬೇಕು. ಈ ಹುರಿಯೋ ಸಮಯದಲ್ಲಿ ಗೋಡಂಬಿ, ದ್ರಾಕ್ಷಿ ನೋಡಿ, ಗೋಡಂಬಿ ಯಥಾಶಕ್ತಿ ನೀವು ಹಾಕ್ಕೋಬೋದು. ದ್ರಾಕ್ಷಿನೂ ಇಲ್ಲೇ ಹಾಕ್ಬಿಡ್ತೀನಿ. ಇದರಲ್ಲೊಂದು ಟ್ರಿಕ್ಸ್ ಇದೆ. ದ್ರಾಕ್ಷಿ ಇಲ್ಲಿ ಹಾಕ್ತೀವಲ್ಲ, ಇದರಲ್ಲೊಂದು ಟ್ರಿಕ್ಸ್ ಇದೆ, ತೋರಿಸ್ತೀನಿ. ಏನಂದರೆ ನಿಮಗೆ ರವೆ ಕಂಪ್ಲೀಟ್ ಹುರಿದಿದ್ದೀವಾ ಇಲ್ವಾ ಅಂತ ಅನ್ನೋ ಕನ್ಫ್ಯೂಷನಲ್ಲೇ ನೀವು ಮಾಡುವಂತಹ ಕೇಸರಿ ಬಾತು ಎಡವಟ್ಟಾಗೋದು. ಆ ಕೇಸರಿ ಬಾತ್ ಎಡವಟ್ಟಾಗಬಾರ್ದು ಅಂದರೆ ನೀವು ದ್ರಾಕ್ಷಿ ಹಾಕಿರ್ತಾರಲ್ಲ, ಆ ದ್ರಾಕ್ಷಿ ರವೆ ಜೊತೆನೇ ಹಾಕ್ಕೊಂಬಿಟ್ರೆ ಮೇಲೆ ಬಂದು ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ. ಆವಾಗ ನೀವು ನೀರು ಹಾಕ್ಕೊಂಡ್ರೆ ನೀವು ಮಾಡೋವಂಥ ಕೇಸರಿ ಬಾತು ಯಾವುದೇ ಕಾರಣಕ್ಕೂ ಮುದ್ದೆ ಆಗೋದಾಗಲಿ ಅಥವಾ ಪೇಸ್ಟ್ ಥರ ಆಗ್ಬಿಡೋದಾಗಲಿ ಇದೆಲ್ಲ ಆಗಲ್ಲ. ನೋಡಿ ದ್ರಾಕ್ಷಿ ಮೇಲೆ ಬಂದಿದೆ. ಇನ್ನು ಆ ದ್ರಾಕ್ಷಿಯ ಬಣ್ಣ ಬದಲಾಗಬೇಕು. ನೋಡಿ ಆ ಬಣ್ಣ ಬದಲಾಗೋವರೆಗೂ ಹುರಿತಾ ಇರಬೇಕು. ಸ್ನೇಹಿತರೆ ನೋಡಿ, ಈ ಥರ ನಾವು ಹಾಕದಂಥ ದ್ರಾಕ್ಷಿ ಹೀಗೆ ಮೇಲೆ ಬಂದು ಹೇಗೆ ಅದರ ಬಣ್ಣವನ್ನು ಒಂಥರ ಗೋಲ್ಡನ್ ಕಲರ್ಗೆ ಬದಲಾಯಿಸ್ಕೊಂತು. ಈಗ ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಹಾಕಬೇಕಾಗಿರೋವಂಥದ್ದು ನೀರು ಮತ್ತು ಸಕ್ಕರೆ, ಈ 2 ಮತ್ತು 3 ಏನಿದೆ ಇದನ್ನು ನಾವು ಇಲ್ಲಿಗೆ ಸೇರಿಸ್ಕೋಬೇಕು. ಸಪ್ರೇಟಾಗಿ ಕುದಿಯೋಕ್ಕಿಟ್ಟಿದ್ವಲ್ಲ ಅದನ್ನು ಇಲ್ಲಿಗೆ ಸೇರಿಸ್ಕೋಬೇಕು. ಇದು ಕುದೀತಾ ಇರೋವಾಗಲೇ ಈ ಹಲಸಿನಣ್ಣು 1 ಬೌಲ್ಗೆ ಅರ್ಧ ಬೌಲ್ ಹಲಸಿನಣ್ಣು ತೊಳೆ ತೆಗೆದು ಬೀಜ ತೆಗೆದು ಅದನ್ನು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಲ್ಲ ಇದನ್ನು ಇಲ್ಲಿಗೆ ಮಿಕ್ಸ್ ಮಾಡಬೇಕು. ಇಲ್ಲಿಗೆ ಮಿಕ್ಸ್ ಮಾಡಿಕೊಂಡು ಹೀಗೆ ಕೆದಕ್ತಾಯಿರಿ. ಇದೇ ಸಮಯದಲ್ಲೇ ಸ್ವಲ್ಪ ಏಲಕ್ಕಿ ಪುಡಿ, ಹಲಸಿನಣ್ಣಿನ ಜೊತೆಗೆ ಏಲಕ್ಕಿ ಸ್ಮೆಲ್ಲು ಭಾಳ ಚೆನ್ನಾಗಿರುತ್ತೆ. ಒಂದು ಚೂರು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ನಾವು ಕೇಸರಿ ಬಾತ್ಗೆ ಇದಕ್ಕೆಲ್ಲ ಬಣ್ಣ ಹಾಕ್ತಾರೆ, ನಾವು ಬಣ್ಣ ಹಾಕೋದೇ ಇಲ್ಲ. ನಾವು ಯಾವ ಫ್ಲೇವರು ಯಾವ ಹಣ್ಣಲ್ಲಿ ಮಾಡ್ತಾಯಿರ್ತೀವಿ, ಹಣ್ಣು ಕ್ಲೀನಾಗಿ ಕಾಣಬೇಕು ಅಂತ ಅನ್ನೋ ಉದ್ದೇಶ ಒಂದು. ಹಾಕಿದ್ರೆ ಬೇಕಾದರೆ ಕುಂಕುಮ ಕೇಸರಿ ಹಾಕ್ತೀವಿ. ಅದು ಬಿಟ್ಟರೆ ಬೇರೆ ಈ ಕಲರೆಲ್ಲ ಬರುತ್ತಲ್ಲ, ಲೆಮನ್ ಎಲ್ಲೋ, ಗ್ರೀನು ಇವೆಲ್ಲ ಹಾಕ್ತಾರೆ ನೋಡಿ, ಆ ಕಲರೆಲ್ಲ ನಾವು ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ ನಮ್ಮ ಕೇಟ್ರಿಂಗಲ್ಲಿ. ಹೀಗೆ ಕುದೀತಾ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಹೀಗೆ ಕೆದಕ್ತಿರಬೇಕು, ಇಲ್ಲಾಂದರೆ ಬುಡ ಹಿಡಿಯೋ ಚಾನ್ಸಸ್ ಇರುತ್ತೆ. ಆಯಿತಾ, ನೇನು ಆಗೋಗುತ್ತೆ. ಸ್ವಲ್ಪ ಹೊತ್ತು ಇದನ್ನು ಇನ್ನೊಂದು 30 ಸೆಕೆಂಡ್ ಇದು ಕುದ್ದ ಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ತಿಂತಾ ಇರೋದೆ. ಸ್ನೇಹಿತರೆ ನೋಡಿದ್ರಲ್ಲ, ಹಲಸಿನ ಹಣ್ಣಿನ ಕೇಸರಿ ಬಾತಿನ ಒಂದು ಮಾಡುವ ವಿಧಾನನ ನಿಮ್ಮ ಮುಂದೆ ತೋರಿಸ್ದೆ. ಆದರೆ ಈಗ ತಿಂದು ತೋರಿಸ್ಬೇಕಲ್ಲ ಹೇಗೆ ಬಂದಿದೆ ಅಂತ. ನೋಡಿ ಮೆತ್ಕೋತಾ ಇಲ್ಲ, ಹೇಗೆ ಕ್ಲೀನಾಗಿ ಸ್ಪೂನಲ್ಲಿ ಬರುತ್ತೆ. ಒಂದು ಸಾರಿ ತಿಂದ್ಬಿಡ್ತೀನಿ. ಜುಟ್ಟು ಹಾಗೆ ಮೇಲೆ ನಿಂತ್ಕೊಳ್ಳುತ್ತೆ. ಹಲಸಿನ ವಾಸನೆ, ಏಲಕ್ಕಿ ವಾಸನೆ, ಕೇಸರಿ ಬಾತು ಸಖತ್ತಾಗಿ ಬಂದಿದೆ. ನೀವು ಮಾಡಿ ಮನೇಲಿ ನಿಮ್ಮ ಮನೆಯವ್ರಿಗೂ ಕೊಡಿ, ಖುಷಿಪಡಿಸಿ ಅಂತ ಹೇಳ್ತಾ ಮುಂದಿನ ಒಂದೊಳ್ಳೆ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನಮಸ್ಕಾರ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ.